ಮೊದಲ ಹೆಂಡತಿಗೆ ಮೋಸ ಮಾಡಿ ಎರಡನೇ ಮದುವೆ ಆಗ್ತಾ ಇದ್ದ ಗಂಡನ ಮದುವೆಯನ್ನು ಮೊದಲನೇ ಹೆಂಡತಿ ತಪ್ಪಿಸಿದ್ದಾರೆ. ಬಂದು ಛತ್ರಕ್ಕೆ ಬಂದು ತಾಳಿ ಕಟ್ಟೋ ಟೈಮ್ ಕರೆಕ್ಟಾಗಿ ಮೊದಲನೇ ಹೆಂಡತಿ ಎಂಟ್ರಿ ಆಗಿರೋಂತಹ ಘಟನೆ. ಎರಡನೇ ಮದುವೆ ಮಾಡ್ಕೊಳ್ತಾ ಇದ್ದ ಪತಿಗೆ ಶಾಕ್ ಕೊಟ್ಟ ಮೊದಲ ಪತ್ನಿ. ತಾಳಿ ಕಟ್ಟುವ ಸಮಯದಲ್ಲಿ ಮದುವೆಯನ್ನು ನಿಲ್ಲಿಸಿದ್ದಾರೆ ಮೊದಲನೇ ಪತ್ನಿ. ಬಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಮೊದಲ ಪತ್ನಿಗೆ ಡಿವೋರ್ಸ್ ಕೊಡದೇನೆ ಎರಡನೇ ಮದುವೆ ಆಗ್ತಾ ಇದ್ದ ಈತ. ಆಗ ಆಕೆ ಪೊಲೀಸರ ಜೊತೆ ಬಂದು ಮದುವೆಯನ್ನು ನಿಲ್ಲಿಸ್ತಾಳೆ. ಕರೆಕ್ಟ್ ಆಕೆ ಮಾಡಿರೋದು. ಸೊ ನೋಡಿ, ಈ ಥರದ ಘಟನೆಗಳು ತುಂಬ ಆಗುತ್ತೆ. ಕೆಲವರು ಧೈರ್ಯವಾಗಿ ಈ ಥರ ಮಾಡ್ತಾರೆ ಹೆಣ್ಮಕ್ಳು, ಕೆಲವರು ಸುಮ್ಮನಾಗ್ಬಿಡ್ತಾರೆ. ಇಲ್ಲಿ ನೋಡಿ ಘಟನೆ ಏನಾಗಿದೆ ಅಂತಂದ್ಬಿಟ್ಟು. ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮನೆಯವ್ರು ಆಗಿದ್ರೆ ಎಲ್ಲ ಮಾತಾಡ್ಬಾರ್ದು. ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮನೆಯವ್ರು ಆಗಿದ್ರೆ ಹಂಗೆ ಮಾಡಿದ್ರ. ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀವಲ್ಲ, ನೀವು ಹೆಂಗವ ಮದುವೆ ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಆ ಮೊದಲ ಪತ್ನಿ ಮಾಡ್ತಿರೋ ಆರೋಪ ಏನು? ಆತ ಈಕೆಗೆ ಅನ್ಯಾಯ ಮಾಡಿ ಎರಡನೇ ಮದುವೆ ಮಾಡ್ಕೋತಾ ಇದ್ದಾನೆ ಅಂದರೆ ಏನು ಕಾರಣ ಅಂತ? ಅರವಿಂದ್, ಮೊದಲ ಪತ್ನಿಯನ್ನ ಡಿವೋರ್ಸ್ ಕೊಡ್ನೆ ಎರಡನೇ ಮದುವೆ ಆಗ್ತಾ ಇರುವಂತ ಒಂದು ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು SLN ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತದ್ದು. ಬೆಂಗಳೂರು ಮೂಲದ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ ಅನ್ನುವಂತ ಮಹಿಳೆ ಮತ್ತು ಹರಿಪ್ರಸಾದ್ 2014ರಲ್ಲಿ ಕೂಡ ಇವರಿಬ್ರು ಮದುವೆ ಆಗಿದ್ರು. ಇವರಿಬ್ರು 8ನೇ ತರಗತಿಯಿಂದ ಪರಸ್ಪರ ಪ್ರೀತಿಸಿ PUC ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇಬ್ರು ಪ್ರೀತಿಸಿ ಮದುವೆ ಆಗಿದ್ರು. ಅಗಾಢವಾದ ಪ್ರೀತಿ ಇತ್ತು. ಮನೆಯವರನ್ನು ಒಪ್ಪಿಸಿಕೊಂಡು ಕೂಡ ಮದುವೆ ಆಗಿದ್ರು. ಆದ್ರೆ ಇಬ್ರು ಮದುವೆ ಆಗಿ 10 ವರ್ಷಗಳು ಸಂದಿವೆ. ಆದ್ರೆ ಈ ನಡುವೆ ಇಬ್ಬರಲ್ಲೂ ಕೂಡ ವೈಮನಸ್ಸು ಕೌಟುಂಬಿಕ ಮನಸ್ತಾಪ ತಲೆದೋರಿದೆ. ಹಾಗಾಗಿ ಕಳೆದ ಸುಮಾರು 2-3 ವರ್ಷದಿಂದ ಇಬ್ರು ಪ್ರತ್ಯೇಕವಾಗಿ ಇಬ್ರು ಕೂಡ ವಾಸ ಮಾಡ್ತಾ ಇದ್ರು. ಹಾಗಾಗಿ ಈತ ಹರಿಪ್ರಸಾದ್ ಏನಿದ್ದಾನೆ, ಈಗ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಪುಣ್ಯಶ್ರೀ ಎಂಬುವರನ್ನ ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟಿದ್ರು. ಯಡಿಯೂರು ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಸಂಜೆ ಕೂಡ ರಿಸೆಪ್ಷನ್ ಆಗಿದೆ. ಇವತ್ತು ಬೆಳಗ್ಗೆ 8:15 9 ಗಂಟೆ ಸುಮಾರಿಗೆ ಮುಹೂರ್ತ ಇತ್ತು. ಈ ಸಂದರ್ಭದಲ್ಲಿ ಮೊದಲ ಪತ್ನಿ ಲೇಪಾಕ್ಷಿ ಪೊಲೀಸರೊಂದಿಗೆ ಮತ್ತೆ ಬಂದು ಮದುವೆಯನ್ನು ನಿಲ್ಲಿಸಿರುವಂತದ್ದು. ಈ ಇಬ್ರದ್ದು ಕೂಡ ಡಿವೋರ್ಸ್ ಕೊಡಕ್ಕೆ ಈಗಾಗಲೇ ಕೋರ್ಟ್ ಅಲ್ಲಿ ಇಬ್ರದ್ದು ಕೇಸ್ ನಡೀತಾ ಇದೆ. ಡಿವೋರ್ಸ್ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ನಡೀತಾ ಇದೆ. ಆದ್ರೆ ಅಧಿಕೃತವಾಗಿ ಡಿವೋರ್ಸ್ ಆಗಿಲ್ಲ. ಡಿವೋರ್ಸ್ ಆದ ನಂತರ ಬೇಕಾದ್ರೆ ಮದುವೆ ಆಗಬಹುದಲ್ವಾ ಎನ್ನುವಂಥದ್ದು ಮೊದಲ ಪತ್ನಿ ಲೇಪಾಕ್ಷಿ ಅವರ ಒಂದು ಮಾತು. ಹಾಗಾಗಿ ಈ ಮದುವೆ ಸಿಂಧು ಆಗಲ್ಲ ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಮೃತರು ಪೊಲೀಸರು ಸ್ಥಳಕ್ಕೆ ಭೇಟಿ ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನು ನಿಲ್ಲಿಸಿರುವಂತದ್ದು. ಏನು ಕಲ್ಯಾಣ ಮಂಟಪ ಅಸಮಾನ್ಯ ಇರಬೇಕಾದಂತಹ ಯುವತಿ ಏನಿದ್ದಾಳೆ, ಅವಳು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಕಾನೂನಾತ್ಮಕವಾಗಿ ಶೀಸ್ ರೈಟ್. ಡೈವರ್ಸ್ ಕೊಡದೇನೆ ಎರಡನೇ ಮದುವೆ ಆಗೋ ತಪ್ಪು. ನಿಮ್ಮ ಹೆಸರು? ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರಿ? 11 ವರ್ಷ ಆಯ್ತು. ಕೈ ಬಿಡಿ. ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ತಿಂಗಳಿಂದ ಸ್ವಲ್ಪ ಅನ್ನಕ್ಕೆ ಇವ್ರು ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ.